ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯ ಅವ್ಯವಸ್ಥೆಯ ಸ್ಟೋರಿ ಇದು ವೀಕ್ಷಕರೇ. ನೆಲಮಂಗಲ ತಾಲೂಕಿನಲ್ಲಿರುವಂತಹ ಹೊನ್ನಮ್ಮಗವಿ ಮಠದ ವಸತಿ ಶಾಲೆ ಇವತ್ತು ದುಸ್ಥಿತಿಗೆ ತಲುಪಿರುವಂಥದ್ದು. ಸುಪ್ರಸಿದ್ಧ ಶಿವಗಂಗೆ ಬಳಿಯ ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯ ಒಂದು ಅವ್ಯವಸ್ಥೆ ಹೇಳತೀರೋದು. ಮೈಯೆಲ್ಲ ಗಜ್ಜಿ, ಮಕ್ಕಳ ರೋಧನೆ, ಪೋಷಕರ ಆಕ್ರೋಶ. ಮಕ್ಕಳಿಗೆ ಚರ್ಮರೋಗ ಬಂದು ದೇಹಕ್ಕೆಲ್ಲ ವ್ಯಾಪಿಸಿಕೊಂಡಿದೆ. ಮಕ್ಕಳ ರೋದನೆಯನ್ನು ಕಂಡು ಮಠದ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ಕೈ, ಕಾಲು, ಮುಖ, ಮೈಯಲ್ಲೆಲ್ಲ ಗಜ್ಜಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಪೋಷಕರಿಗೆ ವಿಷಯವನ್ನು ತಿಳಿಸದೆ ವಸತಿ ಶಾಲೆ ಕಳ್ಳಾಟ ಆಡ್ತಾ ಇದೆಯಂತೆ. ಪ್ರಶ್ನಿಸಲು ಹೋದಂತಹ ಪೋಷಕರ ಮೇಲೆ ಸಿಬ್ಬಂದಿಗಳು ದರ್ಪದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯ ದುಸ್ಥಿತಿ ಇದು. ಮಕ್ಕಳಿಗೆ ಚರ್ಮರೋಗ ಬಂದಿದೆಯಂತೆ. ಒಂದು ರೀತಿಯಾಗಿ ಗಜ್ಜಿ ಪ್ರಾಬ್ಲಮ್. ಯಾರೋ ಒಬ್ಬರಿಗೆ ಬಂದಿದ್ರೆ ಬಿಡಿ, ಏನೋ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಬಹುದು. ಅಲ್ಲಿ ಓದೋ ಎಲ್ಲ ಮಕ್ಕಳಿಗೂ ಅದೇ ರೀತಿಯಾಗಿ ಬಂದ್ಬಿಟ್ರೆ ಏನಂತೀರಿ? ಅಲ್ಲೇನೋ ಸಮಸ್ಯೆ ಇದೆ ಅಂತ. ಮಕ್ಕಳ ಕೈಕಾಲು, ಮುಖ, ಮೈಯಲ್ಲೆಲ್ಲ ಗಜ್ಜಿ ಬಂದ್ಬಿಟ್ಟಿದೆಯಂತೆ. ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ, ಮುಚ್ಚಿಟ್ಟಿದ್ದಾರೆ ಈ ವಸತಿ ಶಾಲೆಯ ಸಿಬ್ಬಂದಿಗಳು. ಸುಪ್ರಸಿದ್ಧ ಶಿವಗಂಗೆ ಬಳಿಯ ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯ ದುಸ್ಥಿತಿ ಇದು. ಮೈಯೆಲ್ಲ ಗಜ್ಜಿ, ಮಕ್ಕಳು ರೋದನೆ ಪಡ್ತಾ ಇದ್ದಾರೆ. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಹಕ್ಕೆಲ್ಲ ವ್ಯಾಪಿಸ್ಕೊಂಡಿದೆ ಆ ಒಂದು ಗಜ್ಜಿ. ಯಾಕೆ ಬಂದಿದೆ? ಅಲ್ಲಿ ಕ್ಲೆನ್ಲಿನೆಸ್ ನೀವು ಕಾಪಾಡ್ಕೊಂಡಿಲ್ಲ, ಗಲೀಜಾಗಿ ಇಟ್ಕೊಂಡಿದ್ದೀರಿ, ಅಥವಾ ಫುಡ್ಡಲ್ಲಿ ಏನೋ ಇನ್ಫೆಕ್ಷನ್ ಆಗಿದೆ. ಅಲ್ಲಿ ನೋಡ್ರಿ ಅಲ್ಲಿ ಆ ಮಕ್ಕಳ ಕೈಗಳನ್ನು ನೋಡ್ರಿ, ಮೈಯೆಲ್ಲ ನೋಡ್ರಿ, ಬೇಜಾರಾಗುತ್ತೆ ನಿಜಕ್ಕೂ ನೋಡೋದಕ್ಕೆ. ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ನೋಡಿ, ಕಿವಿ ಮೇಲೆಲ್ಲ ಬಂದ್ಬಿಟ್ಟಿದೆ. ಕಿವಿ, ಮೈ, ಕುತ್ತಿಗೆ ಭಾಗ, ಅಯ್ಯೋಯ್ಯೋ, ಎಲ್ಲ ಕಡೆ ಎಲ್ಲ ಮಕ್ಕಳಿಗೂ ಅದೇ ರೀತಿಯಾಗಿ ಆಗಿದೆಯಂತೆ. ಯಾರೋ ಒಬ್ಬರಿಗೆ ಬಂದರೆ ಬಿಡಿ, ಆ ಮಗುಗೇನೋ ಇನ್ಫೆಕ್ಷನ್ ಆಗಿದೆ, ಚರ್ಮರೋಗ ಏನೋ ಇರಬೇಕು ಅಂತ ಅನ್ಕೋಬೋದು. ಅಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಅದೇ ರೀತಿಯಾಗಾದರೆ ಏನಂತೀರಿ ಹಾಗಾದರೆ? ಇದು ಹೆಂಗೆ ಹರಡುತ್ತೆ? ಹೆಂಗಿದೆ? ಹೆಂಗೆ ವ್ಯಾಪಿಸ್ಕೊಳ್ತಾ ಇದೆ? ಹೆಂಗಿದೆ ಬೇರೆ ಬೇರೆ ಮಕ್ಕಳಿಗೆ ಹರಡ್ತಾ ಇದೆ? ಫುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಥವಾ ಅಲ್ಲೇನಾದರೂ ನೈರ್ಮಲ್ಯದ ಕೊರತೆ ಎದುರಾಗಿದೆಯಾ? ಕ್ಲೆನ್ಲಿನೆಸ್ ಅನ್ನು ಕಾಪಾಡ್ಕೊಳ್ತಾ ಇಲ್ವಾ ನೀವು? ನೀರಿನ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ? ಅಥವಾ ಯಾರಾದರೂ ಒಬ್ಬರು ಯೂಸ್ ಮಾಡುವಂಥ ವಸ್ತುಗಳನ್ನು ಎಲ್ರಿಗೂ ಅದನ್ನೇ ಕೊಡ್ತಾ ಇದ್ದೀರಾ ನೀವು? ಸೋಪು, ಟವಲು ಇತ್ಯಾದಿ ಏನಾದರೂ ಕೊಡ್ತಾ ಇದ್ದೀರಾ? ಅಥವಾ ಯಾರಿಗಾದ್ರೂ ಒಬ್ಬ ಹುಡುಗನಿಗೆ ಬಂದು ಅದು ಬೇರೆ ಬೇರೆಯವರಿಂದ ವ್ಯಾಪಿಸ್ಕೊಳ್ತಾ ಇದೆ, ಬೇರೆ ಬೇರೆಗೆ ವ್ಯಾಪಿಸ್ಕೊಳ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಈ ರೀತಿಯಾಗಿ ಒಂದೇ ಟವಲು, ಸೋಪು ಅದು ಇದೆಲ್ಲ ಬಳಕೆ ಮಾಡಿದ್ರಿಂದ ಬಹುಶಃ ಇರ್ಬೋದೇನೋ. ಸಿಬ್ಬಂದಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರಂತೆ. ಸ್ವಾಮೀಜಿಗಳು ದಯವಿಟ್ಟು ಇದ್ರ ಕಡೆಗೆ ನೋಡಬೇಕು, ನಿಮ್ಗೆ ಬಹಳ ಗೌರವ ಕೊಡ್ತೀವಿ ನಾವು, ಮಠದ ಶ್ರೀಗಳಿದ್ದೀರಿ ನೀವು, ಬಹಳ ಜವಾಬ್ದಾರಿ ಇದೆ ನಿಮಗೆ, ದಯವಿಟ್ಟು ಇದ್ರ ಕಡೆಗೆ ಗಮನ ಹರಿಸ್ಬೇಕು. ಯಾಕಂದರೆ ಸಮಾಜದ ಏಳಿಗೆಗೋಸ್ಕರ, ಸಮಾಜದ ಶ್ರೇಯಾಭಿವೃದ್ಧಿಗೋಸ್ಕರ ಶ್ರೀಗಳು ಕೆಲಸ ಮಾಡ್ತಾ ಇದ್ದೀರಿ ನೀವು. ಸೊ ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ತಾವು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು. ನೀವೇ ನೋಡಿದ್ರೆ ಎಷ್ಟೊಂದ್ ಸರಿ ಬಂದಾಗಲೂ ನಾನೇ ಅವ್ರಿಗೆ ಯಾವಾಗ ಇವ್ರಿಗೆ ಆಗ್ತದೆ ಏನೋ ಬೇಜಾರಾಗಿದೆ ನಮ್ಗೆ ಅಂತ ಹೇಳಿ ಕಳ್ಸಿದೀನಿ. ನಮ್ಗೆ ಅರ್ಥ ಆಗುತ್ತೆ ತಂದೆ ತಾಯಿ ಏನು ಅಂತ ಎಲ್ಲ ಅರ್ಥ ಆಗುತ್ತೆ. ನೀವು ಸಿಂಗಲರ್ ಆಗಿ ಅವರೆಲ್ಲ ಹೋಗಿ ಬರ್ಲಿ ಹಂಗಂದ್ರೆ ಆ ತರ ಎಲ್ಲ ನಾವು ಮಾತಾಡೇ ಇಲ್ಲ ಸರ್. ನೀವು ಬೈಕ್ ಅಂತಿದ್ಮೇಲೆ ಅವ್ರು ಬಂದು ಹೇಳಿಲ್ಲ. ಅವರು ಯಾವ ಪೇರೆಂಟ್ ಮಾತಾಡ್ಸಲ್ಲ, ನನಗೆ ಗೊತ್ತಿರಂಗೆ, ಗೊತ್ತಾಯ್ತಾ? ಹಂಗಾರೆ ನಾವೇ ಸುಳ್ಳು ಹೇಳ್ತೀವಿ. ನೀವು ಬೈಕ್ ಅಂತಿದ್ಕೆ ಅವ್ರು ಮಾತಾಡಿದ್ರು. ನಾನು ಬೈಕೊಂಡಿಲ್ಲ ಸರ್. ನಾವು ಅವ್ರು ಫಸ್ಟ್ ಮಾತಾಡಕ್ಕೆ ಸತ್ತೋದ್ರು. ಅವ್ರ ಮಕ್ಕಳು ನೋಡಿ, ನಮ್ಮ ಮಕ್ಕಳನ್ನ ಇಲ್ಲಿ ಸ್ಕೂಲಿಗೆ ಸೇರ್ಸಿದೀವಿ ನಾವು. ವಿತ್ ಹಾಸ್ಟೆಲ್ ಮತ್ತೆ ಸ್ಕೂಲು ಎರಡು ಇಲ್ಲೇ ಇದೆ. ಇದು ಶಿವಗಂಗೆ ಹತ್ರ ಬರುತ್ತೆ, ಹೊನ್ನಮ್ಮಗವಿ ಮಠ ಅಂದ್ಬಿಟ್ಟು. ಇಲ್ಲಿ ನನ್ನ ಮಕ್ಕಳನ್ನ ಸೇರ್ಸಿದೀವಿ. ನನ್ನ ಮಕ್ಕಳು ಇಬ್ರಿಗೂ ಅಲರ್ಜಿ ಆಗಿದೆ, ಮೈ ತುಂಬಾ ಅಲರ್ಜಿ ಆಗಿದೆ. 1 ವರ್ಷ